ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಶ್ನೆ, ಇನ್ವೆಸ್ಟ್ಮೆಂಟ್ನಲ್ಲಿ ಡೈವರ್ಸಿಫಿಕೇಶನ್ ಅಂದರೆ ಏನು, ಇದರ ಪ್ರಯೋಜನ ಏನು? ಒಂದು ವೇಳೆ ನೀವು ನಿಮ್ಮ ಹತ್ತಿರವಿರೋ ಎಲ್ಲ ದುಡ್ಡನ್ನು ಒಂದೇ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಆ ಸ್ಟಾಕ್ ಪ್ರೈಸ್ ಡೌನ್ ಆಗೋಕೆ ಶುರುವಾದಾಗ ನಿಮ್ಮ ಇಡೀ ಇನ್ವೆಸ್ಟ್ಮೆಂಟೇ ರಿಸ್ಕಲ್ಲಿ ಇರುತ್ತೆ. ಸೊ ಹಾಗಿದ್ರೆ ಸ್ಮಾರ್ಟ್ ಇನ್ವೆಸ್ಟರ್ಸ್ಗಳು ಈ ಲಾಸ್ನ ಕಡಿಮೆ ಮಾಡೋಕೆ ಏನು ಮಾಡ್ತಾರೆ ಅಂತ ನೋಡೋಣ. ಇದಕ್ಕೆ ಉತ್ತರ ಡೈವರ್ಸಿಫಿಕೇಶನ್. ಈ ವಿಡಿಯೋದಲ್ಲಿ ಡೈವರ್ಸಿಫಿಕೇಶನ್ ಅಂದರೆ ಏನು, ಯಾಕೆ ಅದು ಇಂಪಾರ್ಟೆಂಟ್, ಬಿಗಿನರ್ಸ್ ಹೇಗೆ ಪ್ರಾಪರ್ ಆಗಿ ಡೈವರ್ಸಿಫಿಕೇಶನ್ ಮಾಡ್ಬೋದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಡೈವರ್ಸಿಫಿಕೇಶನ್ ಅಂದರೆ ಏನು? ನಿಮ್ಮ ಹಣವನ್ನು ಬೇರೆ ಬೇರೆ ಕಡೆಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಒಂದು ಮಾತಿದೆ, ಡೋಂಟ್ ಪುಟ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ. ಅಂದರೆ ಎಲ್ಲ ಮೊಟ್ಟೆಗಳನ್ನು ಒಂದೇ ಬಾಸ್ಕೆಟ್ ಅಲ್ಲಿ ಇಡಬೇಡಿ, ಒಂದು ವೇಳೆ ಕೈ ತಪ್ಪಿ ಬಿದ್ದರೆ ಪೂರ್ತಿ ಮೊಟ್ಟೆ ಒಡೆದು ಹೋಗುತ್ತೆ ಅಂತ. ಹಾಗೆ ಇನ್ವೆಸ್ಟ್ಮೆಂಟ್ನಲ್ಲಿ ಕೂಡ ನಿಮ್ಮ ಎಲ್ಲ ದುಡ್ಡನ್ನು ಒಂದೇ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ನಿಮ್ಮ ಹಣವನ್ನು ಬೇರೆ ಬೇರೆ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಬೇರೆ ಬೇರೆ ಸೆಕ್ಟರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಹಾಗೆ ಬೇರೆ ಬೇರೆ ಅಸೆಟ್ಸ್ಗಳಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆಗ ಒಂದು ವೇಳೆ ಒಂದು ಇನ್ವೆಸ್ಟ್ಮೆಂಟ್ನಲ್ಲಿ ಲಾಸ್ ಆದರೂ ಕೂಡ ಇನ್ನೊಂದು ಇನ್ವೆಸ್ಟ್ಮೆಂಟ್ನಲ್ಲಿ ಆಗುವ ಲಾಭದಿಂದ ರಿಟರ್ನ್ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಟೈಪ್ಸ್ ಆಫ್ ಡೈವರ್ಸಿಫಿಕೇಶನ್ ನೋಡೋದಾದರೆ, ನೀವು ಡೈವರ್ಸಿಫಿಕೇಶನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು. ಮೊದಲದಾಗಿ ಡಿಫರೆಂಟ್ ಸ್ಟಾಕ್ಸ್. ಒಂದೇ ಕಂಪನಿಯ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಬೇರೆ ಬೇರೆ 4-5 ಕಂಪನಿಯ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಎರಡನೇದು ಡಿಫರೆಂಟ್ ಸೆಕ್ಟರ್ಸ್. ಸ್ಟಾಕ್ಸ್ ಆಗಲಿ, ETF ಆಗಲಿ ಅಥವಾ ಮ್ಯೂಚುವಲ್ ಫಂಡ್ಸ್ ಆಗಲಿ ಇನ್ವೆಸ್ಟ್ ಮಾಡುವಾಗ IT, ಫಾರ್ಮಾ, ಬ್ಯಾಂಕಿಂಗ್, FMCG ಹೀಗೆ ಬೇರೆ ಬೇರೆ ಸೆಕ್ಟರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಯಾಕಂದರೆ ಕೆಲವೊಂದು ಟೈಮಲ್ಲಿ ಕೆಲವೊಂದು ಸೆಕ್ಟರ್ಸ್ನಲ್ಲಿ ಹೆವಿ ಡೌನ್ಫಾಲ್ ಇರುತ್ತೆ. ಹಾಗಾಗಿ ಬೇರೆ ಬೇರೆ ಸೆಕ್ಟರ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದಾಗ ಒಂದರಲ್ಲಿ ಲಾಸ್ ಆದರೂ ಕೂಡ ಇನ್ನೊಂದರಲ್ಲಿ ಮ್ಯಾನೇಜ್ ಆಗುತ್ತೆ. ಇನ್ನು ಡಿಫರೆಂಟ್ ಅಸೆಟ್ ಕ್ಲಾಸಸ್. ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಇಟ್ಟಿರೋ ಹಣದಲ್ಲಿ ಸ್ವಲ್ಪ ಸ್ಟಾಕ್ಸ್ನಲ್ಲಿ, ಸ್ವಲ್ಪ ಮ್ಯೂಚುವಲ್ ಫಂಡ್ಸ್ನಲ್ಲಿ, ಸ್ವಲ್ಪ ಗೋಲ್ಡ್ ಆ್ಯಂಡ್ ಸಿಲ್ವರ್ನಂತಹ ಕಮೋಡಿಟೀಸ್ನಲ್ಲಿ, ಹಾಗೆ ಸ್ವಲ್ಪ ಫಿಕ್ಸ್ಡ್ ಡೆಪಾಸಿಟ್ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ನಲ್ಲಿ 15, 20, 30, 50 ಹೀಗೆ ಜಾಸ್ತಿ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಆಗೋದ್ರಿಂದ ಹೊಸದಾಗಿ ಇನ್ವೆಸ್ಟ್ ಮಾಡೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ನಾವೇನು ಡೈವರ್ಸಿಫೈ ಮಾಡಬೇಕು ಅಂತ ಇರೋದಿಲ್ಲ, ಆಲ್ರೆಡಿ ಡೈವರ್ಸಿಫೈ ಆಗಿರುತ್ತೆ. ಹಾಗೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ಡೈವರ್ಸಿಫಿಕೇಶನ್ ಆಗಿದೆ ಅಂತ ಮಾತ್ರಕ್ಕೆ ನಿಮಗೆ ಗ್ಯಾರಂಟೆಡ್ ರಿಟರ್ನ್ ಸಿಗುತ್ತೆ ಅಂತ ಅಲ್ಲ, ನಿಮಗೆ ರಿಸ್ಕ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ರೀತಿ ಟೂ ಮಚ್ ಡೈವರ್ಸಿಫಿಕೇಶನ್ ಕೂಡ ಒಳ್ಳೆಯದಲ್ಲ. ಕೆಲವರು ಏನು ಮಾಡ್ತಾರೆ ಅಂದರೆ ಯಾವುದೇ ನಾಲೆಜ್ ಇಲ್ಲದೆ ಸಿಕ್ಕದ ಸ್ಟಾಕ್ಸಲ್ಲಿ ಬೈ ಮಾಡ್ತಾ ಹೋಗ್ತಾರೆ. ಇದರಿಂದ ಕೂಡ ನಿಮಗೆ ಏನೂ ಯೂಸ್ ಆಗೋದಿಲ್ಲ. ಸೊ ಡೈವರ್ಸಿಫಿಕೇಶನ್ ಅನ್ನೋದು ಒಂದು ಬೇಸಿಕ್ ರೂಲ್ ಆಫ್ ಸ್ಮಾರ್ಟ್ ಇನ್ವೆಸ್ಟಿಂಗ್. ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿ, ಇನ್ವೆಸ್ಟ್ಮೆಂಟ್ನ ಡೈವರ್ಸಿಫೈ ಮಾಡಿ, ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.